ನಾನು ಉನ್ನತ ವಲಯಗಳಲ್ಲಿ ನಿಲ್ಲುತ್ತೇನೆ. ನಾನು ವಿಮೋಚನಾ ಕಾಂಡ 17:6 ಘೋಷಿಸುತ್ತೇನೆ. ಅಲ್ಲಿ ಹೋರೇಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನೆದುರಾಗಿ ನಿಲ್ಲುವೆನು. ನೀನು ಆ ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯುವರು. ಯೇಸುವೇ ನನ್ನ ಬಂಡೆ, ನನ್ನ ಆಶ್ರಯ ಮತ್ತು ನನ್ನ ರಕ್ಷಕ. ಎಲ್ಲದರ ಮೇಲೆ ನಾನು ಜಯವನ್ನು ಘೋಷಿಸುತ್ತೇನೆ. ಏನೆಲ್ಲ ಸವಾಲುಗಳು ಅಸಾಧ್ಯವಾಗಿ ಇದೆಯೋ, ನನ್ನನ್ನು ಸೋಲಿಸಲಿಕ್ಕೆ ಹುಡುಕುವ ಎಲ್ಲ ಶತ್ರುಗಳು, ನನ್ನ ಜೀವಿತದ ಎಲ್ಲ ಒಣಗಿದ ಸ್ಥಿತಿ ಮತ್ತು ಬಂಜೆತನದ ಮೇಲೆ ನಾನು ದೇವರ ವಾಗ್ದಾನದ ಬಂಡೆಯ ಮೇಲೆ ನಿಲ್ಲುತ್ತೇನೆ. ಆತನ ಮೂಲಕ ಉಂಟಾಗುವ ಜಯವು ನನ್ನದು ಎಂದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೇನ್. ದೇವಾದಿದೇವನೇ, ಸಿಂಹಾಸನದಲ್ಲಿ ಆಸೀನರೂಢನಾಗಿರುವ ಆತನೇ, ನನ್ನ ಸರ್ವ ಮಹಿಮೆಗೂ ನನ್ನ ಸರ್ವ ಸ್ತುತಿಗೂ ಪಾತ್ರನಾಗಿರುವ ಆತನೇ, ಪೂರ್ಣ ಹೃದಯದಿಂದ ನಿನ್ನನ್ನು ಆರಾಧಿಸ್ತೇವಯ್ಯ, ಪೂರ್ಣ ಹೃದಯದಿಂದ ನಿನ್ನನ್ನು ಹೊಗಳುತ್ತೇವಯ್ಯ. ನೀನೇ ಯೋಗ್ಯನಯ್ಯ, ನೀನೇ ಯೋಗ್ಯನ, ನೀನೊಬ್ಬನೇ ಯೋಗ್ಯನಯ್ಯ. ಯೋಗ್ಯನು ನೀನು ಸ್ತುತಿಗಳಿಗೆ, ಪಾತ್ರನು ನೀನು ಸ್ತೋತ್ರಕ್ಕೆ. ಯೋಗ್ಯನು ನೀನು ಸ್ತುತಿಗಳಿಗೆ, ಪಾತ್ರನು ನೀನು ಸ್ತೋತ್ರಕ್ಕೆ. ಯೆಸಯ್ಯ, 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 ಯೆಸಯ್ಯ. ಆರಾಧನೆ, 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 ಆರಾಧನೆ. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Our God is a wonder working God and He's a good God. ನಮ್ಮ ದೇವರು ಮಹತ್ತುಗಳನ್ನು ಮಾಡುವ ದೇವರು, ಒಳ್ಳೆಯ ದೇವರು. Even as you're waiting upon the Lord, I'm telling you, get ready. God is going to speak to you through His word. ನೀವು ಆತನ ಸನ್ನಿಧಾನದಲ್ಲಿ ಕಾಯುತ್ತಾ ಕುಳಿತಿರುವಾಗ ಸಿದ್ಧರಾಗಿರಿ. ಆತನು ತನ್ನ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡುತ್ತಾನೆ. God's word is alive and it is active and it is powerful. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಬಲಿಷ್ಠವಾದದ್ದು. When you hold on to His word, you will see victory and you will see blessings and you will see prosperity in your life. ದೇವರ ವಾಕ್ಯವನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳುವುದಾದರೆ ಆಶೀರ್ವಾದಗಳನ್ನ, ಅಭಿವೃದ್ಧಿಗಳನ್ನ ನಿಮ್ಮ ಜೀವಿತದಲ್ಲಿ ನೋಡುತ್ತೀರಿ. We have been meditating upon the word from Psalms chapter 1 verses 1 to 3 here. ನಾವು ಇಲ್ಲಿಯ ತನಕ ಕೀರ್ತನೆಗಳು 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದ ತನಕ ಧ್ಯಾನಿಸುತ್ತಾ ಇದ್ದೆವು. As you hear the word, it's going to be a blessing to you and to your family, because the word, God's word is so powerful, because when God speaks to us, He equips us and He trains us for us to believe and to meditate upon His word and to hold on to His word. ನೀವು ದೇವರ ವಾಕ್ಯಗಳನ್ನ ಕೇಳುತ್ತಾ ಇರುವಾಗಲೇ ಆಶೀರ್ವದಿಸಲ್ಪಡುತ್ತೀರಿ. ನೀವು ದೇವರ ವಾಕ್ಯಗಳನ್ನ ಓದುವವರು, ಧ್ಯಾನಿಸುವವರು ಆಗಿರಬೇಕೆಂಬುದಾಗಿಯೇ ದೇವರು ಬಯಸುವವನಾಗಿದ್ದಾನೆ. Get ready, because the living word is going to manifest its glory through this television program as you're watching this program. ಈ ಒಂದು ಕಾರ್ಯಕ್ರಮವನ್ನು ನೀವು ವೀಕ್ಷಿಸುತ್ತಾ ಇರುವಾಗಲೇ ಸಿದ್ಧವಾಗಿರ್ರಿ. ದೇವರ ವಾಕ್ಯವು ತನ್ನನ್ನು ತಾನೇ ಪ್ರಕಟಿಸಿ ಮಹಿಮೆಯಾಗಿ ನಿಮಗೆ ತೋರ್ಪಡಿಸಿಕೊಳ್ಳುತ್ತದೆ. Psalms chapter 1 verses 1 through 3, it says, blessed is the one who does not walk in step with the wicked or stand in the way that sinners take or sit in the company of mockers. ಕೀರ್ತನೆಗಳು 1ನೇ ಅಧ್ಯಾಯ 1ನೇ ವಚನದಿಂದ ಹೀಗೆ ಹೇಳುತ್ತದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಇರುವವನು ಧನ್ಯನು ಎಂಬುದಾಗಿ ಹೇಳ್ತದೆ. But whose delight is in the law of the Lord and who meditates on His law day and night, that person is like a tree
planted by the streams of water. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಡಲ್ಪಟ್ಟ ಮರದ ಹಾಗಿರುತ್ತಾನೆ. Which yields his fruit in season and whose leaves doesn't wither. Whatever they do, they will prosper. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡುವುದೇ ಇಲ್ಲ ಎಂಬುದಾಗಿ ಹೇಳುತ್ತದೆ. When you are the child of God, God expects you to hold on to his word, delight in his word and meditate upon his word and to do what the word of God says. You will be blessed in your life. ದೇವರ ಮಕ್ಕಳಾಗಿರುವಂತ ನೀವುಗಳು ದೇವರ ವಾಕ್ಯಗಳನ್ನ ಧ್ಯಾನಿಸುವವರಾಗಿಯೂ ದೇವರ ವಾಕ್ಯಗಳಲ್ಲಿ ಆನಂದಿಸುವವರಾಗಿಯೂ ಇರುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವದಿಸಲ್ಪಟ್ಟವರಾಗಿರುತ್ತೀರಿ. God's word says that you will be like a tree planted by the streams of water. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನೀನು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಡಲ್ಪಟ್ಟ ಮರದ ಹಾಗೆ ಇರುತ್ತಿ. You will never lack anything because God's word says you will yield its fruits in season and your leaves will never wither in your life. ನಿನ್ನ ಜೀವಿತದಲ್ಲಿ ನಿನಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ, ನಿನ್ನ ಎಲೆಗಳು ಬಾಡಿ ಉದುರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Whatever you do, you are going to see prosperity in your life. ನಿನ್ನ ಜೀವಿತದಲ್ಲಿ ನೀನು ಏನೆಲ್ಲ ಕಾರ್ಯಗಳನ್ನ ಮಾಡುತ್ತೀಯೋ ಅದರಲ್ಲಿ ನೀನು ಅಭಿವೃದ್ಧಿಯನ್ನು ನೋಡುತ್ತೆ ಎಂಬುದಾಗಿ ವಚನ ಹೇಳುತ್ತದೆ. Why God wants his children to delight in his word and to meditate upon his word? ಯಾತಕ್ಕೋಸ್ಕರವಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವವರಾಗಿ ಅದರಲ್ಲಿ ಆನಂದಿಸಬೇಕು. Because God's word, it says, the Bible says that God's word is alive and it is active and it is like a double-edged sword. ದೇವರ ವಾಕ್ಯ ಹೀಗೆ ಹೇಳ್ತದೆ, ಅದು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಈ ಬಾಯಿ ಕತ್ತಿಗಿಂತಲೂ ಚೂಪಾದದ್ದು. When you have the word, you can overcome every situation in your life through the living word which God has spoken to us through his word. ದೇವರು ತನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿದ ವಚನಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ನೀವು ಎಲ್ಲಾ ವಿಷಯಗಳಲ್ಲಿಯೂ ಹೋರಾಟಗಳಲ್ಲಿಯೂ ಜಯವನ್ನು ಹೊಂದಬಹುದು. Because God's plan is that he wants his children to be prosperous in their life and to be a blessing and to be a blessing for the kingdom of God. ಯಾಕಂದರೆ ದೇವರ ಯೋಜನೆಯು ಮತ್ತು ಉದ್ದೇಶಗಳು ದೇವರಾದುಕೊಂಡ ಮಕ್ಕಳು ತಮ್ಮ ಕರೆಯುವಿಕೆಯಲ್ಲಿ ಆಶೀರ್ವದಿಸಲ್ಪಟ್ಟು ಅಭಿವೃದ್ಧಿ ಹೊಂದಿದವರಾಗಿರಬೇಕೆಂಬುದೇ ಆತನ ಚಿತ್ತ. Today why we see a defeat in our life? Because we don't have the word, we don't delight in the word, we don't meditate upon the word in our lives. ಯಾಕೆ ನಮ್ಮ ಜೀವಿತದಲ್ಲಿ ಸೋಲುಗಳು ಇವೆ ಎಂಬುದಾಗಿ ನೋಡುವುದಾದರೆ ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸುವುದಿಲ್ಲ, ದೇವರ ವಾಕ್ಯಗಳಲ್ಲಿ ಸಂತೋಷಿಸುವುದಿಲ್ಲ. I shared about my testimony how God changed our life from all those troubles, all those depths what we were going through, because when we went to the house of God, we holded on to the word of God, we delighted in the word, we meditated upon the word and we started following according to the word. Our life started to change and we saw the blessings coming upon our life. ನಾನು ನನ್ನ ಜೀವಿತದ ಸಾಕ್ಷಿಯನ್ನ ನಿಮ್ಮ ಮುಂದೆ ಹೇಳಿದ್ದೇನೆ. ನಮಗೆ ಬಂದಂತ ಹೋರಾಟ ಸಮಸ್ಯೆಗಳ ಮಧ್ಯದಿಂದ, ಸಾಲದ ಹೋರಾಟದಿಂದ ಹೇಗೆ ನಾವು ಹೊರಗಡೆ ಬಂದೆವು ಎಂಬುದಾಗಿ ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ಪ್ರಾರಂಭಿಸಿದೆವು, ದೇವರ ವಾಕ್ಯದಲ್ಲಿ ಆನಂದಿಸಲಿಕ್ಕೆ ಪ್ರಾರಂಭಿಸಿದೆವು. ದೇವರು ನಮ್ಮ ಜೀವಿತವನ್ನ ಬದಲಾವಣೆ ಮಾಡಿದನು. When you go through failures, when you go through a tough situation, when you have the word of God, you can defeat every problems what you go through in your life, because you have the living word which you can speak to your situation and you can defeat the enemy in your lives. ನಿಮ್ಮ ಜೀವಿತದಲ್ಲಿ ನೀವು ಕಠಿಣವಾದ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಹಾದು ಹೋಗುವಂತ ಸಮಯದಲ್ಲಿ ನಿಮಗೋಸ್ಕರವಾಗಿ ದೇವರ ವಾಕ್ಯಗಳು ಕೊಡಲ್ಪಟ್ಟಿವೆ. ಆ ವಾಕ್ಯಗಳನ್ನು ನೀವು ಉಚ್ಚರಿಸುವುದರ ಮೂಲಕವಾಗಿ ನಿಮ್ಮ ಸ್ಥಿತಿಗತಿಗಳನ್ನು ನೀವು ಸೋಲಿಸಿ ಮುಂದೆ ಸಾಗಬಹುದು. We saw in the last episode that how Jesus, when he was tempted, he used the word from the book of Deuteronomy to defeat the Satan when he went through those temptation in his life. ಕಳೆದ ಸಂಚಿಕೆಯಲ್ಲಿ ಯೇಸು ಕ್ರಿಸ್ತನು ಹಾದು ಹೋದಂತ ಪರಿಶೋಧನೆಗಳ ಮಧ್ಯದಲ್ಲಿ ಯಾವ ರೀತಿಯಾಗಿ ಆತನು ಜಯಿಸಿದನು ಎಂಬುದಾಗಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದ ಮೂಲವಾಗಿ ನೋಡಿದ್ದೇವೆ. Jesus at the word, he was able to defeat the Satan. The Satan left him
angels came and attended him. ಯೇಸು ಕ್ರಿಸ್ತನು ವಾಕ್ಯವನ್ನ ಸೇರಿಸಿ ಮಾತನಾಡಲಿಕ್ಕೆ ಪ್ರಾರಂಭಿಸಿದಾಗ ಸೈತಾನನು ಯೇಸು ಕ್ರಿಸ್ತನನ್ನ ಬಿಟ್ಟು ಹೋದನು. ದೇವದೂತರು ಬಂದು ಆತನನ್ನು ಉಪಚರಿಸಿದರು. When you read the word, delight in the word because it is God who is speaking to us through his word. ನೀವು ದೇವರ ವಾಕ್ಯವನ್ನ ಓದುವಾಗ ನೀವು ದೇವರ ವಾಕ್ಯದಲ್ಲಿ ಆನಂದಿಸಿ ದೇವರ ವಾಕ್ಯವನ್ನ ಧ್ಯಾನಿಸಿರಿ, ಯಾಕಂದರೆ ಅದು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿರುವುದಾಗಿದೆ. When you meditate upon this word day and night, you will see that the blessings of God will overflow in your life. You will never see a lack in your lives. ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನ ಹಗಲು ಇರುಳು ನೀವು ಧ್ಯಾನಿಸುವವರಾಗಿರುವವರಾಗಿರ್ರಿ. ನೀವು ಪರಿಪೂರ್ಣವಾದ ಸಮೃದ್ಧಿಯನ್ನು ನೋಡುತ್ತೀರಿ, ಯಾವ ಕೊರತೆಯನ್ನ ನೀವು ಕಾಣುವುದಿಲ್ಲ. Many people that neglect the word, they don't understand the value of God which God has spoken to us in our lives. ಅನೇಕ ಜನರು ದೇವರ ವಾಕ್ಯಗಳನ್ನ ತಾತ್ಸಾರ ಮಾಡುವವರಾಗಿದ್ದಾರೆ. ಆ ವಾಕ್ಯವು ಅವರಿಗಾಗಿ ಏನ್ ಹೇಳುತ್ತದೆ ಎಂಬುದಾಗಿ ವಿಚಾರಿಸುವವರಲ್ಲ. These words are not empty words, but these words are the power of God, and it is alive and it is active in our lives. ಈ ವಾಕ್ಯಗಳು ಖಾಲಿಯಾದವುಗಳಲ್ಲ, ಈ ವಾಕ್ಯಗಳು ಬಲಿಷ್ಠವಾದವುಗಳು. ಅದು ನಮ್ಮಲ್ಲಿ ಕಾರ್ಯ ಸಾಧಿಸುವಂತದ್ದಾಗಿದೆ. 2 Timothy 3:16 says, all scripture, it is God breath and it is useful for teaching, rebuking, correcting and training in our righteousness. 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಚನ ಹೀಗೆ ಹೇಳ್ತದೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. God who has breathed this word for us to believe and to hold on to this word, because God's word says in John chapter 1, in the beginning was the word and the word was with God and God's word and the word itself was God, the Bible says. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, 1ನೇ ವಚನದ ಆರಂಭದಿಂದ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ನೋಡುತ್ತೇವೆ. The word itself is God, because when you hold on to this word, that is Jesus Christ himself, when you delight in him, when you meditate upon his word, you will see everything aligned in your life and you will see the blessings of God. You will be prosperous in your life. ವಾಕ್ಯವೆಂಬಾತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆ ವಾಕ್ಯವೆಂಬಾತನನ್ನ ನಾವು ದೃಢವಾಗಿ ನಮ್ಮ ಜೀವಿತದಲ್ಲಿ ಹಿಡಿದುಕೊಳ್ಳುವುದಾದರೆ ನಾವು ಆಶೀರ್ವದಿಸಲ್ಪಟ್ಟು ಅಭಿವೃದ್ಧಿಯನ್ನು ಹೊಂದುತ್ತೇವೆ ನಮ್ಮ ಜೀವಿತಗಳಲ್ಲಿ. We need to love the word of God in our life. ನಮ್ಮ ಜೀವಿತದಲ್ಲಿ ನಾವು ದೇವರ ವಾಕ್ಯಗಳನ್ನು ಪ್ರೀತಿಸುವವರಾಗಬೇಕು. Many people for sake of reading, they read the word, they don't have that delightness, they don't love the word, they read it with burden saying, oh, I have to read the word. I am telling you, when you have that kind of burden, you cannot see the blessings, you cannot see prosperity in your lives. ದೇವರ ವಾಕ್ಯವನ್ನು ಓದುವಾಗ ಉಲ್ಲಾಸವಿಲ್ಲದೆ ಉತ್ಸಾಹವಿಲ್ಲದೆ ಭಾರವುಳ್ಳವರಾಗಿ ದೇವರ ವಾಕ್ಯಗಳನ್ನು ಓದುವವರಾಗಿರುವುದಾದರೆ ದೇವರ ಆಶೀರ್ವಾದವನ್ನು ನೀವು ನೋಡುವುದಕ್ಕೆ ಸಾಧ್ಯವಿಲ್ಲ. When you read the word, you need to feel joy because you are speaking to God through his word and God is speaking to his word through his word to us. ನೀವು ದೇವರ ವಾಕ್ಯವನ್ನು ಓದುವಾಗ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾನೆ ಎಂಬುವಂತ ಉಲ್ಲಾಸ ನಿಮಗಿರಲಿ. ದೇವರು ತನ್ನ ವಾಕ್ಯದ ಮೂಲಕವಾಗಿ ನಿಮ್ಮೊಂದಿಗೆ ಮಾತನಾಡುತ್ತಾನೆ. You need to feel that bubbling in your heart that you are reading the word because God is speaking to us through his children through his word. ದೇವರ ವಾಕ್ಯಗಳನ್ನು ಓದುವಾಗ ದೇವರ ಮಕ್ಕಳೊಂದಿಗೆ ದೇವರು ವಾಕ್ಯಗಳ ಮೂಲಕವಾಗಿ ಮಾತನಾಡುತ್ತಿದ್ದಾನೆ ಎನ್ನುವಂತ ಉಲ್ಲಾಸವು ಉಬ್ಬಿ ಹರಿಯುವಂತದಾಗಬೇಕು. Many people just read constantly like 10 chapter, 15 chapter. I am telling you, even if you read one chapter of God, one chapter of the Bible, you need to meditate upon that word, what God is speaking to you. When you hear the word, what God is speaking to you, exactly I'm telling you, you receive your answer because God speaks to his children through his word. ಅನೇಕರು 10 ಅಧ್ಯಾಯಗಳು 15 ಅಧ್ಯಾಯಗಳನ್ನು ಓದುವವರಾಗಿದ್ದೀರಿ. ಆದರೆ ನಾನು ನಿಮಗೆ ಹೇಳುತ್ತೇನೆ, ಓದುವಂಥದ್ದು ಒಂದೇ ಅಧ್ಯಾಯವಾಗಿರಲಿ, ಅದನ್ನು ನೀವು ಧ್ಯಾನಿಸುವವರಾಗಿರಬೇಕು. ಆತನು ನಿಮ್ಮೊಂದಿಗೆ ಮಾತನಾಡುವುದನ್ನು ಬರೆದುಕೊಳ್ಳುವವರು ನೀವಾಗಿರಬೇಕು. Even one chapter you read, you need to meditate upon that word which God is speaking to us, because exactly when you are going through a tough situation, when you delight in this word, when you meditate upon that word, I'm telling you, you will see that everything will be a blessing and you will be like a tree
planted near the streams of living water. ನೀವು ಓದುವಂಥದ್ದು ಒಂದೇ ಅಧ್ಯಾಯವಾಗಿರಲಿ, ಆ ಅಧ್ಯಾಯವನ್ನ ಧ್ಯಾನಿಸಿರಿ, ಆ ಅಧ್ಯಾಯದ ಹಲವು ಭಾಗಗಳನ್ನು ನೀವು ಬರೆದುಕೊಳ್ಳುವವರಾಗಿರ್ರಿ. ಹಾಗೆ ನೀವು ಮಾಡುವುದರ ಮೂಲಕವಾಗಿ ನಿಮ್ಮ ಜೀವಿತವನ್ನ ದೇವರು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಡಲ್ಪಟ್ಟ ಮರದ ಹಾಗೆ ಮಾಡುತ್ತಾನೆ. Many people, they get up in the morning, the first thing they look is their WhatsApp and their Facebook and their Instagram. I am telling you, when you depend on those things, I am telling you, you cannot see the blessings of God. You cannot be prosperous in your life. You cannot be the tree planted near the streams of living water. ಮುಂಜಾನೆಯಲ್ಲಿ ಎದ್ದ ತಕ್ಷಣವೇ ಹಲವರ ಗಮನವು ತಮ್ಮ ಮೊಬೈಲ್ಗಳ ಕಡೆಗೆ ಹೋಗ್ತದೆ, ವಾಟ್ಸಪ್ಪಿನ ಕಡೆಗೆ, ಇನ್ಸ್ಟಾಗ್ರಾಮ್ನ ಮೂಲಕ ಆ ಇನ್ಸ್ಟಾಗ್ರಾಮ್ನ ಕಡೆಗೆ ಹೋಗುವಂತದ್ದಾಗಿರ್ತದೆ. Many people, when they sleep, they try to keep their phone near their head instead of keeping their word of God or the Bible near their head to get up early morning to read the word. They depend on their phone for so many unwanted things in their lives. ಅನೇಕರು ರಾತ್ರಿ ಮಲಗುವ ಜಾವದಲ್ಲಿ ಸತ್ಯವೇದವನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗುವುದನ್ನ ಬಿಟ್ಟು ಬಿಟ್ಟು ಮೊಬೈಲ್ಗಳನ್ನ ಅಕ್ಕಪಕ್ಕದಲ್ಲಿ ಇಟ್ಟುಕೊಂಡು ಮಲಗುತ್ತಾರೆ, ಮುಂಜಾನೆ ಎದ್ದ ತಕ್ಷಣ ಗಮನಿಸಲಿಕ್ಕಾಗಿ. Many of them, they spend hours of their time wasting time on their mobile phones in following so many unwanted things. ಅನೇಕರು ಮೊಬೈಲ್ಗಳ ಮೂಲಕವಾಗಿ ಅವಶ್ಯಕತೆ ಇಲ್ಲದೆ ಇರುವುದನ್ನು ಹಿಂಬಾಲಿಸಲಿಕ್ಕಾಗಿ ಸಮಯವನ್ನು ಕಳೆಯುತ್ತಾರೆ. But they don't have time to delight in the Lord and to read the word of God or to meditate upon the word of God. ಆದರೆ ಅವರಿಗೆ ದೇವರ ವಾಕ್ಯಗಳನ್ನು ಓದಿ ಧ್ಯಾನ ಮಾಡಲಿಕ್ಕೆ ಸಮಯವಿಲ್ಲ. We become a defeated Christian because we don't have the word, because we don't meditate upon the word of God. ದೇವರ ವಾಕ್ಯವನ್ನ ಓದದೆ ಇರುವವರು, ದೇವರ ವಾಕ್ಯವನ್ನ ಧ್ಯಾನಿಸದೆ ಇರುವಂತವರು ಇಗೋ ಸೋಲಿಗೆ ಶರಣಾದ ಕ್ರೈಸ್ತ ವಿಶ್ವಾಸಿಗಳಾಗುತ್ತಾರೆ. Many of us, we are going through failures and defeat. Why? Because we don't have the word, we don't delight in the word, we don't meditate upon the word of God. ಅನೇಕರು ಯಾತಕ್ಕಾಗಿ ಸೋಲಿನ ಜೀವಿತವನ್ನ ಅನುಭವಿಸುತ್ತಿದ್ದಾರೆ? ದೇವರ ವಾಕ್ಯಗಳನ್ನ ಓದುವುದಿಲ್ಲ, ಧ್ಯಾನಿಸುವುದಿಲ್ಲ, ಅದರಲ್ಲಿ ಉಲ್ಲಾಸವಿಲ್ಲ. They have time for everything, but they don't have time to the word of God. ಅವರಿಗೆ ಬೇರೆ ಎಲ್ಲಾ ವಿಚಾರಗಳಿಗಾಗಿಯೂ ಸಮಯ ಉಂಟು, ದೇವರ ವಾಕ್ಯವನ್ನ ಧ್ಯಾನ ಮಾಡಲು ಸಮಯವಿಲ್ಲ. Today I want to tell you, many of us, we don't even have read the entire Bible, not even once in our lives. ನಮ್ಮಲ್ಲಿ ಅನೇಕರಿಗೆ ಈ ದಿನ ನಾನು ಹೇಳ್ತೇನೆ, ತಮ್ಮ ಜೀವಿತ ಕಾಲಾವಧಿಯಲ್ಲಿ ಸತ್ಯವೇದವನ್ನ ಪೂರ್ಣವಾಗಿ ಒಂದು ಬಾರಿಯಾದರೂ ಓದಿದವರಿಲ್ಲ. When you don't read the word, you cannot put your faith in God. When you don't read the word, you cannot be a blessed Christian. ನೀವು ದೇವರ ವಾಕ್ಯಗಳನ್ನ ಓದದೆ ಹೋಗುವಾಗ ನೀವು ಆಶೀರ್ವದಿಸಲ್ಪಟ್ಟ ಕ್ರೈಸ್ತ ವಿಶ್ವಾಸಿಗಳಾಗಲು ಸಾಧ್ಯವಿಲ್ಲ. Delight in the Lord and meditate upon his word day and night. You will be planted like the trees near the streams of the water. ದೇವರ ವಾಕ್ಯಗಳನ್ನ ಓದುವವರು ನೀವಾಗಿರ್ರಿ, ಧ್ಯಾನಿಸುವವರು ನೀವಾಗಿರ್ರಿ. ಆಗಿರುವುದಾದರೆ ಮಾತ್ರವೇ ನೀವು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಡಲ್ಪಟ್ಟ ಮರವಾಗಿರುತ್ತೀರಿ. You will yield fruit in season and your leaves will not wither and you will be prosperous, says the word of God. ನೀವು ತಕ್ಕ ಕಾಲದಲ್ಲಿ ಫಲ ಕೊಡುವವರಾಗುತ್ತೀರಿ, ನಿಮ್ಮ ಎಲೆಗಳು ಬಾಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. When you are a child of God, you need to depend on God, meditate on the word and read the word every day. I am telling you, God will speak to you and you will be blessed in your life. ನೀವು ದೇವರ ಮಕ್ಕಳಾಗಿರುವ ಕಾರಣ ಅನುದಿನವೂ ದೇವರ ವಾಕ್ಯವನ್ನು ಓದಿರಿ, ಧ್ಯಾನಿಸುವವರಾಗಿರಿ, ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. Psalms 119, 147 to 148 it says, ಕೀರ್ತನೆಗಳು 119ನೇ ಅಧ್ಯಾಯ 147 148ನೇ ವಚನ ಹೀಗೆ ಹೇಳ್ತದೆ. I rise before dawn and cry for help. ಅರುಣೋದಯದಲ್ಲಿ ಎದ್ದು ಮೊರೆ ಇಟ್ಟೆನು. I have put my hope in your word. ನಿನ್ನ ವಾಕ್ಯಗಳನ್ನ ನಿರೀಕ್ಷಿಸಿಕೊಂಡಿದ್ದೇನೆ. My eyes stay open through the watches of the night that I may meditate upon your promises. ഇരുಳಿನ ಒಂದೊಂದು ಜಾವವನ್ನು ಮುಂಗೊಂಡು ನಿನ್ನ ನುಡಿಯನ್ನು ಧ್ಯಾನಿಸುತ್ತೇನೆ. I rise before dawn and cried for help. ನಾನು ಎದ್ದು ನಿನ್ನ ಸಹಾಯಕ್ಕಾಗಿ ಮೊರೆ ಇಟ್ಟಿದ್ದೇನೆ. I have put my hope in
in your word. ನಾನು ನಿನ್ನ ವಾಕ್ಯದ ಮೇಲೆ ನಿರೀಕ್ಷೆ ಇಟ್ಟಿದ್ದೇನೆ. My eyes stay open through the watches of night that I may meditate on your promises. ഇരുಳಿನ ಒಂದೊಂದು ಜಾವವನ್ನು ಮುಂಗೊಂಡು ನಿನ್ನ ನುಡಿಯನ್ನು ಧ್ಯಾನಿಸುತ್ತೇನೆ. Today I want to tell you, people of God, ಇವತ್ತು ನಾನು ನಿಮಗೆ ಹೀಗೆ ಹೇಳ್ತೇನೆ, ದೇವ ಜನರೇ, your eyes should be fixed on the author and perfecter of our life, and his name is Jesus. ನಮ್ಮ ಜೀವಿತವು ನಮ್ಮ ಜೀವಿತದಲ್ಲಿ ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ಗಮನವಿಡಬೇಕು. We need to rise up and cry out to him for help in every situation by holding on to his word. ನಮ್ಮ ಜೀವಿತದ ಪ್ರತಿ ಒಂದೊಂದು ಸಮಯದಲ್ಲಿಯೂ ಸ್ಥಿತಿಗತಿಗಳಲ್ಲಿಯೂ ಆತನ ವಾಗ್ದಾನಗಳನ್ನು ಹಿಡಿದು ಆತನಿಗೆ ಮೊರೆ ಇಡಬೇಕು. We need to hope in the word of God. ದೇವರ ವಾಕ್ಯದ ಮೇಲೆ ನಿರೀಕ್ಷೆ ಇಟ್ಟುಕೊಂಡವರಾಗಿರಬೇಕು. We need to meditate upon the promise of God. ದೇವರ ವಾಗ್ದಾನಗಳನ್ನು ಧ್ಯಾನಿಸಬೇಕು. You see in the Bible, ಸತ್ಯವೇದದಲ್ಲಿ ನೀವು ನೋಡುವಾಗ Jesus set an example to how to seek God and to depend on the word of God. ಯೇಸು ಕ್ರಿಸ್ತನು ಒಂದು ಮಾದರಿಯನ್ನು ತೋರಿಸಿ ಕೊಟ್ಟಿದ್ದಾನೆ, ಹೇಗೆ ದೇವರ ಮೇಲೆ ಆಧಾರಗೊಂಡವರಾಗಿ ಆತನನ್ನ ಹುಡುಕಬೇಕು ಎಂಬುದಾಗಿ. 3.5 years he did ministry, and it was a marvelous ministry what Jesus did in this world. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಮಾಡಿದ ಸೇವೆ 3.5 ವರ್ಷಗಳ ಕಾಲ ಅದು ಬಹಳ ಮಹತ್ತಿನಿಂದ ತುಂಬಿದ ಒಂದು ಸೇವೆ. He preached the good news to the people. ಆತನು ಜನಗಳಿಗೆ ಶುಭ ವರ್ತಮಾನವನ್ನ ಸಾರಿದನು. He healed the sick. ಆತನು ರೋಗಿಗಳನ್ನ ಗುಣಪಡಿಸಿದನು. He casted out the demons. ಆತನು ದೆವ್ವಗಳನ್ನ ಬಿಡಿಸಿದನು. He raised the dead. ಆತನು ಸತ್ತವರನ್ನ ಎಬ್ಬಿಸಿದನು. He did all the marvelous things. The Bible says it cannot be recorded because so many miracles Jesus did when he was there in this years, 3.5 years. ಯೇಸು ಕ್ರಿಸ್ತನು ಲೋಕದಲ್ಲಿ ಜೀವಿಸಿದಂತ ಈ 3.5 ವರ್ಷಗಳ ಕಾಲ ಅನೇಕ ಮಹತ್ ಕಾರ್ಯಗಳನ್ನ ಮಾಡಿದನು. ಅವುಗಳನ್ನ ಬರೆಯಲಿಕ್ಕೆ ಪುಟಗಳು ಸಾಲದು. What was the secret of Jesus' ministry here? ಯೇಸು ಕ್ರಿಸ್ತನ ಸೇವೆಯ ರಹಸ್ಯವಾದರೂ ಏನು? His commitment with God, the prayer commitment to seek God, to delight in Lord, and to meditate upon his word. ಆತನು ದೇವರ ಸಾನ್ನಿಧ್ಯವನ್ನ ಹುಡುಕುವಂತ ಆತನ ಒಪ್ಪಂದ, ದೇವರಲ್ಲಿ ಆತನಿಗಿದ್ದಂತ ಒಂದು ಉಲ್ಲಾಸ ಆ ಒಂದು ಯಶಸ್ಸಿನ ಕಾರಣವಾಗಿದೆ. All these miracles did not happen just like that, but he was confident in God because he waited upon the Lord, he sought God, and he meditated upon his word, on the word of God, and he delighted in the word. He was able to do this 3.5 ministry for the glory of God. 3.5 ವರ್ಷಗಳ ಕಾಲ ಆತನು ಮಾಡಿದ ಸೇವೆಯಲ್ಲಿ ನಡೆದಂತ ಅದ್ಭುತಗಳು ಸುಮ್ಮನೆ ಹಾಗೆ ನಡೆಯಲಿಲ್ಲ. ಆತನಿಗೆ ದೇವರ ವಾಕ್ಯಗಳ ಮೇಲೆ ನಿರೀಕ್ಷೆಯು, ಆತನು ದೇವರ ವಾಕ್ಯಗಳನ್ನು ಒಳಗೊಂಡವನಾಗಿ ಅದನ್ನ ಉಚ್ಚರಿಸಿದ ಕಾರಣವೇ ಅದ್ಭುತಗಳನ್ನ ಆತನು ಕಂಡನು. Mark chapter 135 says, very early in the morning while it was still dark, Jesus got up, left the house, and went off to a solitary place where he prayed. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 35ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಮುಂಜಾನೆ ಇನ್ನು ಮಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನೆಂಬುದಾಗಿ. Matthew 14:23 says, after he had dismissed them, he went up on a mountainside by himself to pray. Later that night he was there all alone, it says. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 23ನೇ ವಚನ ಹೀಗೆ ಹೇಳ್ತದೆ, ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಎಂಬುದಾಗಿ ಹೇಳ್ತದೆ. Luke chapter 6:12 says, one of those days Jesus went out to the mountainside to pray and to spend the night praying for God. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 12ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನು ಎಂಬುದಾಗಿ ಹೇಳ್ತದೆ. That means Jesus had a strong relationship with God. He was delighted in the Lord's work, and he meditated upon his word when he spent time alone with God before the dawn and after finishing everything in the late night. ಯೇಸು ಕ್ರಿಸ್ತನು ದೇವರೊಂದಿಗೆ ಒಂದು ಬಲವಾದ ಸಂಬಂಧವನ್ನ ಹೊಂದಿದವನಾಗಿದ್ದ ಆತನು ತಾನು ಮಾಡಿದ ಎಲ್ಲಾ ಸೇವೆಯ ಕಾರ್ಯಗಳನ್ನು ಮುಗಿಸಿದ ನಂತರ ರಾತ್ರಿಯ ಜಾವ
ಸ್ವಭಾವದಲ್ಲಿ ದೇವರ ಸನ್ನಿಧಾನದಲ್ಲಿ ಸಂಬಂಧವನ್ನ ಮರುಸ್ಥಾಪಿಸುತ್ತಾ ಇದ್ದ. That means he committed his way to the Lord and he trusted in him that he will do everything, and Jesus was able to see all those miracles happening. ಯೇಸು ಕ್ರಿಸ್ತನು ತನ್ನ ಆದಿಯನ್ನೆಲ್ಲ ದೇವರ ಕರಗಳಿಗೆ ಸಮರ್ಪಣೆ ಮಾಡಿ ಆತನು ಜೀವಿಸುತ್ತಾ ಇದ್ದನು. ಆತನು ಮಾಡಿದ ಎಲ್ಲಾ ಕಾರ್ಯಗಳನ್ನು ಅದ್ಭುತವಾಗಿ ಆತನು ಕಂಡನು. Jesus had the word because he delighted in the word and he meditated on the word. ಯೇಸು ಕ್ರಿಸ್ತನು ಪ್ರತಿ ಬಾರಿಯೂ ದೇವರ ವಾಕ್ಯಗಳಿಂದಲೇ ಉತ್ತರವನ್ನ ಕೊಡುತ್ತಿದ್ದನು. ಅದರ ಅರ್ಥ ದೇವರ ವಾಕ್ಯಗಳಲ್ಲಿ ಆತನ ಆನಂದಿಸುವವನಾಗಿದ್ದ. Today I and you, we need to test our life whether we are holding on to the word, we are meditating on the word, we are delighting in the Lord's word. I want to tell you, when you hold on to this word, when we delight, we will be blessed and we will be prosperous and we will see God using us for his glory. ನಾವು ದೇವರ ವಾಕ್ಯಗಳನ್ನ ಧ್ಯಾನಿಸುವವರಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ಆನಂದಿಸುವವರಾಗಬೇಕು. ಈಗ ನಾವು ಮಾಡುವುದಾದರೆ ಮಾತ್ರವೇ ಜೀವಿತದಲ್ಲಿ ಆಶೀರ್ವಾದವನ್ನು ಕಾಣುತ್ತೇವೆ. Jesus' prayer life signifies us that he spent all his time in the presence of God and God used him for his glory. ಯೇಸು ಕ್ರಿಸ್ತನು ತನ್ನ ಜೀವಿತಾವಧಿಯಲ್ಲಿ ಆತನು ಪ್ರಾರ್ಥನೆಯಲ್ಲಿ ಸಮಯವನ್ನ ಕಳೆಯುವವನಾಗಿದ್ದನು ಎಂಬುವಂತ ಗುರುತಿನ ಮೂಲಕ ದೇವರು ಆತನ ಮೂಲಕ ಅದ್ಭುತ ಮಹತ್ವಗಳನ್ನು ಮಾಡಿದನು ಎಂಬುದಾಗಿ ತನ್ನ ಮಹಿಮೆಯನ್ನು ತೋರಿಸಿದ ಎಂಬುದಾಗಿ ನೋಡುತ್ತೇವೆ. Today check your life. ಇವತ್ತು ನಿಮ್ಮ ಜೀವಿತವನ್ನ ನೀವೇ ಪರೀಕ್ಷೆ ಮಾಡಿಕೊಳ್ಳ್ರಿ. Are you spending that time in delighting in his word and meditating upon his word in your life? ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯಗಳನ್ನ ನೀವು ಓದುತ್ತಾ ಇದ್ದೀರಾ, ಅದರಲ್ಲಿ ಉಲ್ಲಾಸವಾಗಿದ್ದೀರಾ, ಅದನ್ನ ಧ್ಯಾನಿಸ್ತಾ ಇದ್ದೀರಾ? ಪರೀಕ್ಷೆ ಮಾಡಿಕೊಳ್ಳಿ. Are you following in that footstep of Jesus, which Jesus set an example to seek God before the dawn and even later night to submit everything into the Lord's hand? ಯೇಸು ಕ್ರಿಸ್ತನು ನಮಗೆ ತೋರಿಸಿ ಬಿಟ್ಟ ಮಾದರಿಯನ್ನು ಅನುಸರಿಸುತ್ತಾ ಇದ್ದೇವೆಯೋ? ಇನ್ನು ಮೊಬ್ಬಿರುವಾಗಲೇ ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸಿ ಹೋಗುತ್ತಾ ಇದ್ದೇವೆಯೋ? Check your life. ನಿಮ್ಮ ಜೀವಿತವನ್ನು ಪರೀಕ್ಷಿಸಿರಿ. Where do you stand? ಎಲ್ಲಿ ನಿಂತಿದ್ದೀ ನೀನು? Why you are seeing failures? ಯಾಕೆ ನೀನು ಸೋಲುಗಳನ್ನು ನೋಡ್ತಾ Why ಇದ್ದೀರಿ? you are seeing defeat in your family? ಯಾಕೆ ನಿಮ್ಮ ಜೀವಿತದಲ್ಲಿ ಅಪಜಯವನ್ನ ಕಾಣುತ್ತಾ ಇದ್ದೀರಿ? Why you are not seeing an answer for your prayers? ಯಾಕೆ ನಿನ್ನ ಜೀವಿತದಲ್ಲಿ ಪ್ರಾರ್ಥನೆಗಳಿಗೆ ಉತ್ತರವನ್ನ ನೀನು ಕಾಣುತ್ತಾ ಇಲ್ಲ? Why you are not seeing prosperity in your family? ಯಾಕೆ ನಿನ್ನ ಕುಟುಂಬದಲ್ಲಿ ಒಂದು ಅಭಿವೃದ್ಧಿಯನ್ನ ಕಾಣುತ್ತಾ ಇಲ್ಲ? Because you are not delighting in the Lord and you are not meditating upon his word. ನೀನು ದೇವರ ವಾಕ್ಯದಲ್ಲಿ ಉಲ್ಲಾಸ ಪಡುತ್ತಾ ಇಲ್ಲ, ದೇವರ ವಾಕ್ಯವನ್ನ ಧ್ಯಾನಿಸುತ್ತಾ ಇಲ್ಲ. ಇದುವೇ ಕಾರಣ. Check your life. ಇಂದು ನಿನ್ನ ಜೀವಿತವನ್ನ ಪರೀಕ್ಷೆ ಮಾಡಿಕೋ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, for this time, O God. ತಂದೆಯಾದ ದೇವರೇ, ಸಮಯಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. Lord, we want to delight in you. We want to meditate upon your law, Lord, and we want to be blessed and to be prosperous in our life. ದೇವರೇ, ನಿನ್ನ ಧರ್ಮಶಾಸ್ತ್ರವನ್ನ ನಾವು ಧ್ಯಾನಿಸುವವರಾಗುತ್ತೇವೆ. ನಿನ್ನ ಧರ್ಮಶಾಸ್ತ್ರದಲ್ಲಿ ನಾವು ಆನಂದಿಸುವವರಾಗಿ ನಿನ್ನಿಂದ ಸಮೃದ್ಧಿಯನ್ನು ನಾವು ಕಾಣುತ್ತೇವೆ. Teach us, O God, and guide us today, Lord. ದೇವರೇ, ಈ ದಿನದಲ್ಲಿ ನಮಗೆ ನೀನು ಮಾರ್ಗದರ್ಶಿಸಿ ನಮಗೆ ಕಲಿಸಿಕೊಡು ಸ್ವಾಮಿ. Jesus, I put my faith and I put my trust and everything unto you, Jesus. ಯೇಸುವೇ, ನನ್ನ ಭರವಸೆಯನ್ನ, ನನ್ನ ನಂಬಿಕೆಯನ್ನ ಎಲ್ಲವನ್ನ ನಿನ್ನ ಮೇಲೆ ನಾನು ಇಡುತ್ತೇನೆ. We welcome you, Lord, today, Lord, into our lives. ನಮ್ಮ ಜೀವಿತದ ಒಳಗಡೆ ಇಂದು ನಿಮ್ಮನ್ನ ಬರಮಾಡಿಕೊಳ್ಳುತ್ತೇವೆ ಸ್ವಾಮಿ. Teach us, O God, and how to go about in our life. ನಮ್ಮ ಜೀವಿತದಲ್ಲಿ ನಾವು ಹೇಗೆ ಮುಂದಕ್ಕೆ ಹೋಗಬೇಕು ಎನ್ನುವುದನ್ನ ನಮಗೆ ಕಲಿಸಿಕೊಡು We want ಸ್ವಾಮಿ. your direction, O God. We want you to lead and teach us, O God, to delight in the word and to meditate upon your word in our life. ದೇವರೇ, ನಿನ್ನ ವಾಕ್ಯಗಳನ್ನ ನಾವು ಧ್ಯಾನಿಸಬೇಕು, ನಿನ್ನ ವಾಕ್ಯಗಳಲ್ಲಿ ನಾವು ಆನಂದಿಸಬೇಕು. ಅದನ್ನ ನಮಗೆ ಕಲಿಸಿಕೊಡು ಸ್ವಾಮಿ. Cleanse us from every unrighteousness. ಎಲ್ಲ ಅನೀತಿಗಳನ್ನ ನಮ್ಮ ಜೀವಿತದಿಂದ ತೆಗೆದು ತೊಳೆದು ಶುದ್ಧ ಮಾಡು. We give you glory in Jesus' name. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. Amen. ಆಮೆನ್. If you have made this prayer right now, ಈಗ ನೀವು ನಮ್ಮೊಂದಿಗೆ ಈ ಪ್ರಾರ್ಥನೆಯನ್ನ ಮಾಡಿರುವುದಾದರೆ delight in the Lord. ದೇವರ ವಾಕ್ಯದಲ್ಲಿ ಆನಂದಿಸಿರಿ. Meditate upon this word. ದೇವರ ವಾಕ್ಯಗಳನ್ನ ಧ್ಯಾನಿಸಿರಿ. You will see the blessings of God in your life. ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನ ನೋಡುತ್ತೀರಿ. God bless you. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Amen. ಆಮೆನ್.